ಹಾಯ್ ವಿವರ್ಸ್, ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್. ಇವತ್ತಿನ ಸ್ಪೆಷಲ್ ಏನು ಅಂದರೆ ಚಿಕನ್ ಲಿವರ್, ಪೆಪ್ಪರ್ ಚಿಕನ್ ಲಿವರ್ ಮಾಡ್ತಾಯಿದ್ದೀನಿ ಡ್ರೈ ಆಗಿ. ತುಂಬ ಟೇಸ್ಟಿಯಾಗಿ ಅನಿಸುತ್ತೆ. ಅದು ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯವಿಟ್ಟು ಮಾಡ್ಕೊಳ್ಳಿ. ಹಾಗೆ ಡೈಲಿ ನನ್ನ ವೀಡಿಯೋಸ್ನ ವಾಚ್ ಮಾಡ್ತಾಯಿರಿ. ಸೂಪರಾಗಿರುವ ಈಸಿ ಇರುವ ಅಡುಗೆನ ಹೇಳ್ಕೊಡ್ತೀನಿ ನೋಡಿ. ಒಂದು 1/4 kg ಲಿವರ್, ಚಿಕನ್ ಲಿವರ್ ತೊಗೊಂಡಿರೋದು. ಇದಕ್ಕೆ ಅರ್ಧ ಸ್ಪೂನ್ ಚೆನ್ನಾಗಿ ತೊಳೆದು ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಳ್ಳಿ. ಆಮೇಲೆ ಅರ್ಧ ಸ್ಪೂನು ಅರಿಶಿನ ಪುಡಿ, ಪೆಪ್ಪರ್ ಪೌಡ್ರು, ಕರಿಮೆಣಸಿನ ಪುಡಿ ಅರ್ಧ ಸ್ಪೂನು, ಒಂದು ಸ್ವಲ್ಪ ಉಪ್ಪು, ಆಮೇಲೆ ಅಚ್ಕಾರದ ಪುಡಿ ಅರ್ಧ ಸ್ಪೂನು. ಇದಿಷ್ಟನ್ನು ಹಾಕ್ಕೊಂಬಿಟ್ಟು ಧನಿಯಾ ಪುಡಿ ಅರ್ಧ ಸ್ಪೂನ್ ಹಾಕಿ, ಅಚ್ಕಾರದ ಪುಡಿ, ಧನಿಯಾ ಪುಡಿ, ಅರಿಶಿನ ಪುಡಿ, ಪೆಪ್ಪರ್ ಪೌಡ್ರು, ಉಪ್ಪು ಇದಿಷ್ಟನ್ನು ಹಾಕ್ಕೊಂಡು ಚಿಕನ್ನ ಮಿಕ್ಸ್ ಮಾಡಿ ಇಡಿ. ಆಯಿತಾ? ನೋಡಿ, ಮಿಕ್ಸ್ ಮಾಡಿಟ್ಟಾಗ ಹಿಂಗೆ ಅದಕ್ಕೆ ಒಂಚೂರು ಉಪ್ಪು ಖಾರ ಎಲ್ಲ ಹಿಡೀಲಿ ಅಂತ ಹಿಂಗೆ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳೋದಷ್ಟೇ. ಈಗ ಬಾಣಲಿ ಇಡಿ, ಬಾಣಲಿ ಬಿಸಿ ಆಗಲಿ. ಬಿಸಿ ಆದಾಗ ಎಣ್ಣೆ ಹಾಕ್ಕೊಡಿ. ಎಣ್ಣೆ ಹಾಕ್ಬಿಟ್ಟು ನೋಡಿ, ಎಣ್ಣೆ ಬಿಸಿ ಆಗಲಿ. ಈಗ ನಾನು ಏನು ಹೇಳ್ತೀರೋ ಅದೆಲ್ಲ ಚೆನ್ನಾಗಿ ಜಜ್ಜಿ ಹಾಕಬೇಕು. ಮಿಕ್ಸಿಗೆ ಹಾಕೋದಲ್ಲ, ಚೆನ್ನಾಗಿ ಅದು ಕಲ್ಲಿರುತ್ತಲ್ಲ ನಮ್ಮದ್ರಲ್ಲಿ, ಅದರಲ್ಲಿ ಜಜ್ಜಿ ಹಾಕಬೇಕು. ಇದು ಕರ್ಬೇವಿನ ಸೊಪ್ಪು, ಅದನ್ನು ಸ್ವಲ್ಪ ಜಜ್ಜಿದ್ದೀನಿ. ಶುಂಠಿ, ಜಜ್ಜಿರುವಂಥ ಶುಂಠಿ ಸ್ವಲ್ಪ, ಆಮೇಲೆ ಜಜ್ಜಿರುವಂಥ ಹಸಿಮೆಣಸಿನ್ಕಾಯಿ 2, ಆಮೇಲೆ 1 ಈರುಳ್ಳಿನ ಜಜ್ಜಿ ತೆಗೆದಿದ್ದೀನಿ. ಚೆನ್ನಾಗಿ ಅದು ಮಿಕ್ಸಿಗೆ ಹಾಕ್ಬಾರ್ದು, ಅದಕ್ಕೆ ನಾನು ಅದನ್ನ ರಿಪೀಟ್ ಮಾಡ್ತಿರೋದು. ಶುಂಠಿ ಜಜ್ಜಿರೋದು, ಆಮೇಲೆ ಅರಿಶಿನ ಪುಡಿ ಇದಿಷ್ಟು, ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಇದಿಷ್ಟನ್ನು ಚೆನ್ನಾಗಿ ಬಾಡಿಸಿ, ಆಮೇಲೆ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಲಿವರು, ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿ, ಆಲ್ರೆಡಿ ನಾವು ಹಾಕಿದ್ದೀವಿ ಮಿಕ್ಸ್ ಮಾಡಿದಾಗ, ಲಿವರಿಗೆ ಮಿಕ್ಸ್ ಮಾಡಿದಾಗ ಮುಚ್ಚಿಟ್ಬಿಟ್ಟು ಒಂದು 5 ಮಿನಿಟ್ಸ್ ಬೇಯಿಸಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ಎಣ್ಣೆ ಮೇಲೆ ಬಿಟ್ಕೊಂಡು ಬರ್ತಿದೆ ಅಂದರೆ ಅದು ಯಾವುದೇ ಪದಾರ್ಥ ಆದರೂ ಬೆಂದಿದೆ ಅಂತ ಅರ್ಥ. ಅದು ನೋಡಿ ಎಷ್ಟು ಚೆನ್ನಾಗಿ ಡ್ರೈ ಆಗಿ ಸಿಕ್ತಲ್ವ. ಚೆಂದ ಉಪ್ಪು ಖಾರ ಇರುತ್ತೆ. ಈಗ ಮತ್ತೆ ಮೇಲೆ 1 ಸ್ಪೂನು ಪೆಪ್ಪರ್ ಪೌಡ್ರ್ ಹಾಕಬೇಕು. ಒಂದು ಪೆಪ್ಪರ್ದು ಫ್ಲೇವರ್ ಬರುತ್ತೆ, ಕರಿಮೆಣಸು ವಾಸನೆ ಒಂದು ಘಮ ಅಂತ ಬರುತ್ತೆ. ಆ ವಾಸನೆ ಜೊತೆಗೆ ಅದಕ್ಕಿನ್ನೂ ರುಚಿ ಬರುತ್ತೆ. ಡ್ರೈ ಆಗಿರೋದು ತುಂಬ ಚೆನ್ನಾಗಿ ಅನಿಸುತ್ತೆ ಚಿಕನ್ ಲಿವರ್ ಇದು. ಇದನ್ನ ಖಂಡಿತ ನೀವು ಮಾಡಬೇಕು. ಆಮೇಲೆ ಸುಮ್ಮನೆ ಸ್ಟಾರ್ಟರ್ಸ್ಗೂ ಚೆನ್ನಾಗಿರುತ್ತೆ, ಊಟದ ಜೊತೆ ನೆಂಚ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ. ಬಾಯ್, ಟೇಕ್ ಕೇರ್.